ಬೆಂಗಳೂರಿನಲ್ಲಿ ಸಿಇಟಿ ಪರೀಕ್ಷೆ ವೇಳೆ ವಿದ್ಯಾರ್ಥಿನಿಯೊಬ್ಬನ ಜನಿವಾರ್ಯ ತೆಗೆಸಿದ ಆರೋಪ ರಾಜಕೀಯ ಕಿಚ್ಚು ಹೆಚ್ಚಿಸಿದೆ. ಈ ಘಟನೆ ಧಾರ್ಮಿಕ ಭಾವನೆಗೆ ಧಕ್ಕೆ ತಂದಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶ ವ್ಯಕ್ತಪಡಿಸಿದ್ದು, ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಈ ಘಟನೆಗೆ ಸಂಬಂಧಿಸಿದಂತೆ ರಾಜಕೀಯ ಆರೋಪ ಪ್ರತ್ಯಾರೋಪವೂ ಜೋರಾಗಿದೆ. ಆ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಹೌದು, ಸಿಇಟಿ ಪರೀಕ್ಷಾ ಕೇಂದ್ರದಲ್ಲಿ ವಿದ್ಯಾರ್ಥಿನಿಯೊಬ್ಬನಿಗೆ ಜನಿವಾರ್ಯ ತೆಗೆಸುವಂತೆ ಒತ್ತಡ ಹೇರಲಾಗಿದೆ ಎನ್ನುವ ಆರೋಪ ಇದೀಗ ರಾಜ್ಯ ರಾಜಕೀಯದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ. ಈ ಘಟನೆ ವಿದ್ಯಾರ್ಥಿನಿಯ ಧಾರ್ಮಿಕ ನಂಬಿಕೆಗಳಿಗೆ ಧಕ್ಕೆ ತಂದಿದೆ ಎಂಬ ಆಕ್ಷೇಪ ವ್ಯಕ್ತವಾಗಿದೆ. ಇನ್ನು ಪೊಲೀಸ್ ಆಯುಕ್ತರನ್ನ ಭೇಟಿ ಮಾಡಿದ ಬಳಿಕ ಮಾತನಾಡಿದ ಆರ್ ಅಶೋಕ್, ಹೈಕೋರ್ಟ್ ಮಾರ್ಗಸೂಚಿ ಇದ್ದರೂ ಈ ರೀತಿ ಘಟನೆ ನಡೆದಿರುವುದು ಗಂಭೀರ ಎಂದು ಹೇಳಿದ್ದಾರೆ. ಒಬ್ಬ ವಿದ್ಯಾರ್ಥಿನಿಗೆ ಮಾತ್ರವಲ್ಲ, ಹಲವು ವಿದ್ಯಾರ್ಥಿಗಳಿಗೆ ಇದೇ ರೀತಿಯ ಒತ್ತಡ ನೀಡಲಾಗಿದೆ ಎಂಬ ಆರೋಪವನ್ನ ಮಾಡಿದ್ದಾರೆ. ಇದೇ ವೇಳೆ ಸರ್ಕಾರದ ವಿರುದ್ಧವೂ ವಾಗ್ದಾಳಿ ನಡೆಸಿದ ಆರ್ ಅಶೋಕ್, ಸರ್ಕಾರದ ನಿರ್ಲಕ್ಷ್ಯ ಅಥವಾ ಮೌನ ಬೆಂಬಲ ಇಲ್ಲದೆ ಇಂತಹ ಘಟನೆ ನಡೆಯುವುದಿಲ್ಲ ಎಂದು ಆರೋಪಿಸಿದ್ದಾರೆ. ಆದರೆ ಈ ಆರೋಪಗಳಿಗೆ ಸರ್ಕಾರದ ಅಧಿಕೃತ ಪ್ರತಿಕ್ರಿಯೆ ಇನ್ನೂ ಹೊರಬಂದಿಲ್ಲ. ಪೊಲೀಸ್ ಕಮಿಷನರ್ ಬಂದಿರೋ ಉದ್ದೇಶ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಇವರು ಪದ್ಮನಾಭನಗರ ಕಾನ್ಸ್ಟಿಟ್ಯೂನ್ಸಿ, ಈ ಹುಡುಗನೂ ಪದ್ಮನಾಭನಗರ, ತಾಯಿನೂ ಪದ್ಮನಾಭನಗರ ಕಾನ್ಸ್ಟಿಟ್ಯೂನ್ಸಿ ಇಟ್ಮಾಡ್ಕೊಳ್ಳಿ ಇದ್ದಾರೆ. ನನಗೆ ಮೆಸೇಜ್ ಬಂತು, ಈ ಥರ ನಿನ್ನೆ ಫಿಸಿಕ್ಸ್ ಅಲ್ವಾ, ಫಿಸಿಕ್ಸ್ ಕೆಮಿಸ್ಟ್ರಿ CET ಎಕ್ಸಾಮಲ್ಲಿ ಬಲವಂತವಾಗಿ 3 ಜನ ಇಂಟೆನ್ಷನಲ್ಲಿ ಆ ಜನಿವಾರವನ್ನು ರಿಮೂವ್ ಮಾಡಿ ಅಂತ ಗಲಾಟೆ ಮಾಡಿದ್ದಾರೆ. ಇವ್ರು ಹೇಳಿದ್ದಾರೆ, ಇದು ನಮ್ಮ ಟ್ರೆಡಿಷನಲ್, ನಾನು ಮಾಡಲ್ಲ, ನನಗೆ ಇದು ಆಗಿಲ್ಲ ಅಂದರೆ ನನಗೆ ಬರೆಯೋಕ್ಕೆ ನನಗೆ ಶಕ್ತಿನೇ ಇರೋಲ್ಲ ಅನ್ನೋ ಮಾತು ಹೇಳಿದೆ. ನ್ಯಾಚುರಲಿ ನಮಗೂ ನಂದೊಂದು ದೇವ್ರು ತಾಯ್ತಾ ಇದೆ ನನಗೆ ಅಂತ, ನಾನು ತೆಗಿ ಅಂತ ಹೇಳಿದ್ರೆ ನನಗೆ ಎಕ್ಸಾಮ್ ಬರೆಯೋಕ್ಕೆ ಆಗಲ್ಲ. ಅದು ನನ್ನ ಧರ್ಮ, ನನ್ನ ಕಲ್ಚರ್, ಅದು ಇಸ್ ಮೈ ಕಲ್ಚರ್, ಹಿಂದೂಗಳ ಭಾವನೆ ಅದು. ಈ ಥರ ಹಿಂದೂಗಳ ಭಾವನೆಗೆ ಪದೇ ಪದೇ ಧಕ್ಕೆ ಮಾಡ್ತಾ ಇದ್ದಾರೆ 3 ಟರ್ಮಿಂದನೂ ಕೂಡ. ಅಂದರೆ ಈ ಸಿದ್ದರಾಮಯ್ಯನವ್ರಿಗೆ ಹಿಂದುತ್ವ ವಿಚಾರದಲ್ಲಿ ಮೊದಲಿಂದನೂ ಕಂಡ್ರೆ ಆಗಲ್ಲ, ನಾಮ ಕಂಡ್ರೆ ಆಗಲ್ಲ, ಜನಿವಾರ ಕಂಡ್ರೆ ಆಗಲ್ಲ. ಇವತ್ತು ಜನಿವಾರದ ಮೇಲೆ ಮಾಡಿದ್ದಾರೆ, ನಾಳೆ ಶಿವದಾರದ ಮೇಲೆ ಮಾಡ್ತಾರೆ, ನೆಕ್ಸ್ಟು ಒಕ್ಕಲಿಗರು ಹಾಕುವಂಥ ಉಡ್ದಾರದ ಮೇಲೂ ಮಾಡ್ತಾರೆ. ಅಂದರೆ ಇಂಟೆನ್ಷನ್ಲಿ ಮಾಡಿರೋ ಅಂಥದ್ದು. ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಕ್ಕೆ 3 ಅವರ್ಸಿಂದ ಕಾಯ್ದೆವು. FIR ಮಾಡಲಿಲ್ಲ. ಅವನು ಯಾಕೆ ಮಾಡಲಿಲ್ಲ? ಫೋನ್ ಬರ್ತಾಯಿತ್ತು ಅವ್ರಿಗೆ ಸರ್ಕಾರದಿಂದ, ಏನು ಮಾಡಬೇಡಿ, ಏನು ಮಾಡಬೇಡಿ ಅಂದರೆ. ಸರ್ಕಾರದ ಚುನಾವಣೆಯಿಂದನೇ ಇದೆಲ್ಲ ನಡೀತಾ ಇದೆ, 3ನೇ ಬಾರಿ ನಡೀತಾ ಇದೆ. ಆ್ಯಕ್ಷನ್ ತೊಗೊಬೇಕಾಯ್ತಲ್ಲ, ಆ್ಯಕ್ಷನ್ ಯಾಕೆ ತೊಗೊಂಡಿಲ್ಲ? ನಾನು ಡಿಮ್ಯಾಂಡ್ ಮಾಡ್ತಾ ಇದ್ದೀನಿ, ಇಮಿಡಿಯೇಟಾಗಿ ಅವ್ರನ್ನ ಅರೆಸ್ಟ್ ಮಾಡಿ. ಇಲ್ಲಾಂದರೆ ಇದು ಮತ್ತೆ ರಿಪೀಟ್ ಆಗ್ತೈತೆ. ಬೇರೆ ಧರ್ಮದವ್ರಿಗೆ ನೀವು ಹಿಂಗೆ ಮಾಡ್ತೀರಾ? ಬೇರೆಯವರು ಏನಾರು ಹಾಕಿದ್ರೆ ನೀವು ತೆಗೀರಿ ಅಂತ ಹೇಳ್ತೀರಾ ಅವ್ರಿಗೆ? ಬೇರೆ ಧರ್ಮದವ್ರಿಗೆ ಹೇಳಿ, ಬೇರೆ ಧರ್ಮದವ್ರಿಗೆ ಏನು ತೆಗಿಯೋಕ್ಕೆ ಎಲ್ಲನ ಇನ್ಸಿಡೆಂಟ್ ಇದೆಯಾ? ನೀವು ನಮ್ಮ ಹಿಂದೂಗಳಿಗೆ ಮಾತ್ರ ನೀವು ಟಾರ್ಗೆಟ್ ಮಾಡ್ತಾ ಇದ್ದೀರಿ. ಹಿಂದೂಗಳು ನಿಮಗೆ ತಾಲಿ ಹಾಕಿದ್ರು ಬಿಡಲ್ಲ, ಅದನ್ನು ಬಟ್ಟಿಟ್ರು ತೆಗೀರಿ ಅಂತೀರ, ಜನಿವಾರ ಹಾಕಿದ್ರು ತೆಗೀರಿ ಅಂತೀರ, ಶಿವದಾರ ಮೂಗುತಿಗೆಲ್ಲ ಪ್ಲಾಸ್ಟರ್ ಹಾಕ್ಸವ್ರೆ. ಮೂಗುತಿ ನಾಚಿಕೆ ಆಗಲ್ವಾ ನಿಮಗೆ? ಮಾನ ಮರ್ಯಾದೆ ಇಲ್ವಾ ನಿಮಗೆ? ಮೂಗುತಿಗೆಲ್ಲ ನೆನ್ನೆ ಪತ್ರಿಕೆಯಲ್ಲೆಲ್ಲ ಬಂದಿತ್ತು, ಮೂಗುತಿನೆಲ್ಲ ತೆಗ್ದಾರೆ. ಏನು ನೀವು ಯಾವ ದೇಶದಲ್ಲಿ? ಪಾಕಿಸ್ತಾನದಲ್ಲಿದ್ದೀರಾ? ವೇರ್ ಆರ್ ಯು ಸಿದ್ದರಾಮಯ್ಯ? ಪಾಕಿಸ್ತಾನದಲ್ಲಿದ್ದೀರಾ ನೀವು? ಯಾಕೆ ಹಿಂಗೆ ಪದೇ ಪದೇ ಮಾಡ್ತೀರಾ? ಅದಕ್ಕೋಸ್ಕರ ಪೊಲೀಸರು ನೀವಾದರೂ ನಿಷ್ಪಕ್ಷವಾದ ತನಿಖೆ ಮಾಡಬೇಕು, ಅವ್ರನ್ನ ಇಮಿಡಿಯೇಟ್ ಅರೆಸ್ಟ್ ಮಾಡಬೇಕು. ಆ ಮಗು ಹೇಳ್ತಾ ಇದ್ದ ನನ್ನ ಹತ್ರ, ಹುಡುಗ, ನನಗೆ ಆ ಫೀಲಿಂಗೇ ಹೊರಟೋಯ್ತು, ಬರೆಯುವಂಥ ಇಂಟ್ರೆಸ್ಟೇ ಹೊರಟೋಯ್ತು ನನಗೆ ಅಂತ. ಅವರು ಎಕ್ಸಾಮ್ ಬರೆದು ಉನ್ನತ ಹುದ್ದೆಗೆ ಹೋಗಬೇಕು, ನಾನು ಪಾಸ್ ಆಗಬೇಕು, ನಾನು ಮೆಡಿಕಲ್ ಇಂಜಿನಿಯರಿಂಗು ಈ ಥರದ್ದು ಹೋಗ್ಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದಾರೆ. ಅದಕ್ಕೆಲ್ಲ ಕನಸುಗಳಿಗೆಲ್ಲ ನೀರು ಹಾಕ್ತಿರಲ್ಲ, ಅವ್ರ ಕನಸುಗಳೆಲ್ಲ ಹಾಳು ಮಾಡ್ತಾ ಇದ್ದೀರಲ್ಲ, ನಾಚಿಕೆ ಆಗಲ್ವಾ? ಬೇರೆ ವಿದ್ಯಾರ್ಥಿ, ಈಗ ಒಬ್ಬ ಈ ಥರ 3-4 ವಿದ್ಯಾರ್ಥಿಗಳು ಆಗಿದೆ. ಬೇರೆ ವಿದ್ಯಾರ್ಥಿಗಳಿಗೂ ಇದು ಮಾನಸಿಕವಾಗಿ ಯಾರ್ಯಾರು ಜನಿವಾರ ಹಾಕ್ತಾರೆ, ಯಾರು ಮೂಗ್ದಾರ ಹಾಕ್ತಾರೆ, ಯಾರು ಶಿವದಾರ ಹಾಕ್ತಾರೆ, ಇವರೆಲ್ಲರಿಗೂ ಇದೇ ಥರ ನೀವು ಮಾಡಿದ್ರೆ ಆ ವಿದ್ಯಾರ್ಥಿಗಳ ಪಾಡೇನು? ಅವರು ವರ್ಷ ಪೂರ್ತಿ ಓದಿರ್ತಾರೆ ಇದಕ್ಕೋಸ್ಕರ. ಈ ಘಟನೆ ಸಾಮಾಜಿಕ ಜಾಲತಾಣಗಳಲ್ಲೂ ಭಾರಿ ಚರ್ಚೆಗೆ ಕಾರಣವಾಗಿದೆ. ಪರೀಕ್ಷಾ ಕೇಂದ್ರಗಳ ನಿಯಮಗಳು, ಭದ್ರತಾ ಕ್ರಮಗಳು ಮತ್ತು ಧಾರ್ಮಿಕ ನಂಬಿಕೆಗಳ ನಡುವಿನ ಸಮತೋಲನದ ಬಗ್ಗೆ ಹೊಸ ಪ್ರಶ್ನೆಗಳು ಎದ್ದಿವೆ. ಇತ್ತ ಪ್ರಕರಣವನ್ನ ಪೊಲೀಸರು ಪರಿಶೀಲನೆ ನಡೆಸುತ್ತಿದ್ದು, ಸಂಬಂಧಿತ ಸಿಬ್ಬಂದಿಯ ವಿರುದ್ಧ ಕ್ರಮ ಕೈಗೊಳ್ಳಲಾಗಿದೆ ಎಂಬ ಮಾಹಿತಿ ಲಭ್ಯವಾಗಿದೆ. ತನಿಖೆಯ ಬಳಿಕ ಇನ್ನಷ್ಟು ವಿವರಗಳು ಬಹಿರಂಗವಾಗುವ ನಿರೀಕ್ಷೆ ಇದೆ. ಇನ್ನು ಸಿಇಟಿ ಪರೀಕ್ಷಾ ಕೇಂದ್ರದಲ್ಲಿ ನಡೆದ ಈ ಜನಿವಾರ ವಿವಾದ ಕೇವಲ ಪರೀಕ್ಷಾ ನಿಯಮಗಳ ಪ್ರಶ್ನೆಯಲ್ಲ, ಧಾರ್ಮಿಕ ಭಾವನೆ, ವಿದ್ಯಾರ್ಥಿಗಳ ಹಕ್ಕು ಮತ್ತು ಆಡಳಿತದ ಹೊಣೆಗಾರಿಕೆ ಕುರಿತು ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ತನಿಖೆ ಯಾವ ದಿಕ್ಕಿಗೆ ಸಾಗುತ್ತದೆ ಎಂದು, ಸರ್ಕಾರ ಯಾವ ಕ್ರಮ ಕೈಗೊಳ್ಳುತ್ತದೆ ಎಂಬುದು ಇದೀಗ ಕುತೂಹಲ ಮೂಡಿಸಿದೆ.
ಒಟ್ನಲ್ಲಿ ಸಿಇಟಿ ಪರೀಕ್ಷಾ ಕೇಂದ್ರದಲ್ಲಿ ನಡೆದ ಈ ಘಟನೆ ಶಿಕ್ಷಣ ವ್ಯವಸ್ಥೆ, ಧಾರ್ಮಿಕ ಸಂವೇದನೆ ಮತ್ತು ಆಡಳಿತದ ಜವಾಬ್ದಾರಿಗಳ ಬಗ್ಗೆ ಹಲವು ಪ್ರಶ್ನೆಗಳನ್ನು ಎಬ್ಬಿಸಿದೆ. ಮುಂದಿನ ಬೆಳವಣಿಗೆಗಳ ಮೇಲೆ ಎಲ್ಲರ ಕಣ್ಣು ನೆಟ್ಟಿದೆ.